ಹಾಯ್, ಇವತ್ತು ನಾನು ವಿದ್ಯಾರ್ಥಿನಿಯರೇ ಟೀಮ್ ಜೊತೆ ಇಂಟ್ರೂ ಮಾಡೋದಕ್ಕೆ ಬಂದಿದ್ದೀನಿ. ಸರ್ಪ್ರೈಸಿಂಗ್ ಏನು ಗೊತ್ತಾ, ಇವರು ಸಿಕ್ಕಾಪಟ್ಟೆ ತರಲೆ ತುಂಟ ಹುಡುಗರು, ಇವನು ಇಂಟ್ರೂ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ ಅಂತ ನನ್ನ ಫ್ರೆಂಡ್ಸ್, ಕೊಲೀಗ್ಸ್, ಯೂಟ್ಯೂಬರ್ಸ್ ಹೇಳ್ತಾಯಿದ್ರು. ಹಾಗಾಗಿ ನನ್ನ ಕೋಪ ಆ್ಯಂಗರ್ನ ಇವ್ರ ಜೊತೆ ಇವತ್ತು ಚೆಕ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಇಂಟ್ರೂ ಶುರು ಮಾಡೋದಕ್ಕಿಂತ ಮುಂಚೆ ಸಿನಿ ಎಕ್ಸ್ಪ್ರೆಸ್ ಕನ್ನಡಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಥ್ಯಾಂಕ್ ಯು ಸರ್. ನಿಮಗೂ ವೆಲ್ಕಮ್. ನಿಮಗೂ ಹೊಸದಾಗಿ ವೆಲ್ಕಮ್ ಆಂಕರ್ ಅಂತ ಪ್ರಮೋಷನ್ ಕೊಟ್ಟಿದ್ದಾರೆ. ಸೊ ಮುಂದೆ ತಕ್ಷಣ ಪೇಮೆಂಟ್ ಕೊಟ್ಬಿಡ್ರಪ್ಪ. ಅವ್ರ ಹತ್ರ ಇಸ್ಕೊಂಡಿದ್ದಾರೆ. ಡೈರೆಕ್ಟರ್ಗೆ ಹೇಳ್ತೀನಿ ಇಸ್ಕೊಂಡ್ಬಿಡಿ ಸರ್. ಡೈರೆಕ್ಟ್ ಗೆಲ್ಸಿ. ಸರಿ, ಓಕೆ, ವಿಷಯಕ್ಕೆ ಬರೋಣ. ನಿಮ್ಮ ಸಿನಿಮಾ ಯಾವಾಗ ರಿಲೀಸ್? ಜುಲೈ 19th. ಜುಲೈ 19th. ಓಕೆ, ಇವಾಗ ನಿಮ್ಮ ಸಿನಿಮಾನ ಆಡಿಯನ್ಸ್ ಯಾಕೆ ನೋಡೋದು? ಇವಾಗಲೇ ಮುಂಚೆಯಿಂದ ಸುಮಾರು ಕಾಲೇಜ್ ಸ್ಟೋರಿಗಳು ಬಂದಿದ್ದಾವೆ. ಆ ಕಾಲೇಜ್ ಸ್ಟೋರಿಗಿಂತ ನಮ್ಮ ಸಿನಿಮಾ ಎಷ್ಟು ವಿಭಿನ್ನ ಅಂತಂದ್ರೆ ಅಲ್ಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್, ಕಾಮಿಡಿ, ಇದು ಕಾಲೇಜ್ ಸ್ಟೋರಿ ಅಂತಂದ್ರೆ. ಬಟ್ ನಮ್ದು ಹಂಗಿಲ್ಲ, ಕಾಮಿಡಿ, ಎಂಟರ್ಟೈನ್ಮೆಂಟ್, ಎಮೋಷನ್ಸ್ ಜೊತೆ ಒಂದು ಮೆಸೇಜ್ ಜೊತೆ ಬರ್ತಾ ಇದೀವಿ. ಆ ಮೆಸೇಜ್ಗೋಸ್ಕರ ನೀವು ಒಂದು ಸಿನಿಮಾ ನೋಡ್ಬೇಕು. ಓಕೆ, ಫಸ್ಟ್ ಟೈಮು ಚಂದನ್ ಶೆಟ್ಟಿ ಅವರು ಈ ಪಿಕ್ಚರ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅವರಿಗೆ ವಿಷಯ ಕೇಳಿಕೊಟ್ಟೆ. ಸೊ ಡೈರೆಕ್ಟ್ ಹೋಗಿ ದೇವಿಂದ್ರ ಆ್ಯಕ್ಟ್ ಮಾಡಿಸಿದ್ರು ಗೊತ್ತಿಲ್ಲ. ಓಕೆ, ಎನಿವೆ, ಚಂದನ್ ಶೆಟ್ಟಿ ಅವರಿಗೂ ನೀವು ಏನು ರಿಲೇಷನ್ಶಿಪ್ ಇದೆ? ಅಂದರೆ ಲವ್ ಎಪಿಸೋಡ್ ಇದೆಯಾ, ಹೀರೋಯಿನ್ ಅಥವಾ ಹೇಗಿರುತ್ತೆ? ಅವ್ರದ್ದೇ ಸಪ್ರೇಟ್ ಲೀಡು, ನಮ್ಮದೇ ಸಪ್ರೇಟ್ ಲೀಡು. ಅವ್ರದ್ದೇ ಸಪ್ರೇಟ್ ಕ್ಯಾರೆಕ್ಟರ್, ನಮ್ಮದೇ ಸಪ್ರೇಟ್ ಕ್ಯಾರೆಕ್ಟರ್. ನೀವು ಪೋಸ್ಟರಲ್ಲಿ ನೋಡ್ಬೋದು, ಅದರಲ್ಲಿ ಅವ್ರು P1 ಕ್ಯಾರೆಕ್ಟರ್ ಆಗಿ ಇದ್ದಾರೆ. ಸೊ ಅವ್ರದಿನ 2 ಶೇಡ್ಸ್ ಇದೆ. ಅದನ್ನ ಮೂವಿ ನೋಡ್ಬೇಕು. ಮೂವಿ ನೋಡಬೇಕು, ಈಗ 100 ರೂಪಾಯಿ ಕಟ್ ಮಾಡಿ ನೋಡ್ಲೇಬೇಕು. ಎನಿವೆ, ಭಾವನ್ ಅವರನ್ನ ಆಕ್ಚುಲಿ ನಾವು ನಿಮ್ಮದು ವಿ ಆರ್ ದ ಬ್ಯಾಡ್ ಬಾಯ್ಸ್. ಸೊ ಭಾವನ್ ಆಕ್ಚುಲಿ ನಿಮ್ಮದು ವಿ ಆರ್ ದ ಬ್ಯಾಡ್ ಬಾಯ್ಸ್ ಅಂಡ್ ಪಾರ್ಟಿ ಸಾಂಗ್ ನೋಡಿದ್ವಿ. ಸೊ ನಮ್ಮ ಆಡಿಯನ್ಸ್ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ಸೊ ನಿಮ್ಮ ಡ್ಯಾನ್ಸಿಗೂ ಸಿನಿಮಾ ಕ್ಯಾರೆಕ್ಟರಿಗೂ ಏನು ರಿಲೆವೆಂಟ್ ಇದೆಯಾ? ಅದೇ ನಮ್ಮ ಡೈರೆಕ್ಟರ್ ಹೇಳೋ ಪ್ರಕಾರ ಒಬ್ಬ ಡಾನ್ಸರಿಗೆ ಬಾಡಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿರುತ್ತೆ, ಎಕ್ಸ್ಪ್ರೆಸಿವ್ ಇರ್ತಾರೆ ಅಂತ. ಅಂಡ್ ನಂದು ಕ್ಯಾರೆಕ್ಟರ್ಗೆ ತುಂಬಾ ಜಾಸ್ತಿ ಬಾಡಿ ಲ್ಯಾಂಗ್ವೇಜ್ ಬೇಕು, ಜಾಸ್ತಿ ಎಕ್ಸ್ಪ್ರೆಸಿವ್ ಇರಬೇಕು. ಯಾಕಂದ್ರೆ ಫುಲ್ ಟಾಮ್ ಬಾಯ್ಸ್, ಲೈಕ್ ಸೈಲೆಂಟ್ ಆಗಿರಲ್ಲ, ಏನಾದ್ರೂ ಫುಲ್ ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ಹೊಡಿಬೇಕಾ, ಹೊಡಿತಿದ್ಬಾ, ಏನ್ ಇವಾಗ, ಆ ತರ ಕ್ಯಾರೆಕ್ಟರು. ಸೊ ನನ್ನ ಡಾನ್ಸ್ ಜರ್ನಿ ಇರೋದ್ರಿಂದ ಇದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅಮರ್ ಅವರೇ, ನಾನು ಟ್ರೈಲರ್ ನೋಡ್ತಾ ಇದ್ದೆ, ನಿಮ್ಮ ಸಿನಿಮಾದು ವಿದ್ಯಾರ್ಥಿ ಎ ಟ್ರೈಲರ್ ನೋಡ್ತಾ ಇದ್ದೆ. ಆ ಟ್ರೈಲರಲ್ಲಿ ಸುನೀಲ್ ಪ್ರಾಡಿಕ್ಸ್ ಅವ್ರ ಜೊತೆ ನಿಮ್ದು ಕಾನ್ಫ್ಲಿಕ್ಟ್ ಮಾತುಕತೆ, ಏನು ವಿಷಯ? ಅದು ಆಕ್ಚುಲಿ ತಂದೆ ಮಗನ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಅದು. ಅಂಡ್ ಒಂದು ಏನಂದ್ರೆ ಅವರು ಬೆಳೆಸಿರೋ ರೀತಿ ತುಂಬಾ ಕೆಟ್ಟದಾಗಿರುತ್ತೆ. ಅವರೊಂದು ಕರಪ್ಟೆಡ್ ಪೊಲಿಟಿಷಿಯನ್, ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ. ಅಂಡ್ ನಮ್ಮ ಬಾಂಡ್ ಹೆಂಗಿರುತ್ತೆ ಅಂದ್ರೆ ಕಂಪ್ಲೀಟ್ ಏಕವಚನದಲ್ಲಿ ಮಾತಾಡ್ತೀನಿ. ಅವ್ರಿಗೆ ಬರಲು, ಕೂತ್ಕೊಳ್ಳೋದು, ಏನ್ ಬೇಕಪ್ಪ ನಿಮ್ಗೆ ಅಪ್ಪ ಅಂತೀನಿ, ಬಟ್ ಅದೇ ಒಂದು ರೋಫ್ ಆಗ್ತೀನಿ ಅವ್ರಿಗೆ. ಸೊ ಆ ತರ ಒಂದು ಕ್ಯಾರೆಕ್ಟರ್ ನಂದು. ಸೊ ಒಂದೇ ಒಂದು ಡೈಲಾಗ್ ಹೇಳ್ಬೋದಾ? ನಾನೇ ಅಪ್ಪ. ಓಕೆ, ರೌಡಿ ಶೀಟರ್ಸ್ ಗಳನ್ನ, ಸುಪಾರಿ ಕಿಲ್ಲರ್ಸ್ ಗಳನ್ನ ಬೆನ್ನು ಕಟ್ಕೊಂಡು ಪುಡಾರಿ ತರ ಜನರು ನಿಲ್ಲಿಸ್ಬೋದು ನಿಮ್ ಮಗನೆಲ್ಲ. ಈ ನಡೀತಿರೋ ರಾಜಕೀಯ ವಿಷಯಗಳಿಗೆ ಸಂಬಂಧ ಇರುತ್ತಾ? ಅದು ಚೆನ್ನಾಗಿ ಹೇಳ್ಬೇಕು ಸರ್, ಲಿಂಕ್ ಇದೆ, ಅದಕ್ಕೆ ಲಿಂಕ್ ಇದೆ. ಭಾವನರ್ ಆಕ್ಚುಲಿ ವಿ ಆರ್ ದ ಬ್ಯಾಡ್ ಬಾಯ್ಸ್ ಸಾಂಗ್ ನೋಡಿದ್ವಿ, ಪಾಡಿ ಸಾಂಗ್ ನೋಡಿದ್ವಿ. ಸೊ ಈ ಬ್ಯಾಡ್ ಬಾಯ್ಸ್ ಪಾಡಿ ಸಾಂಗ್ ನನಗೆ ಆಡಿಯನ್ಸು ಮತ್ತು ಹೊರಗಡೆ ನೋಡಿ ಹೇಳಿದ್ರು, ನಿಮಗೆ ಫಸ್ಟ್ ಸಾಂಗ್ ಒಂದು ಕೊರಿಯನ್ ಫೀಲ್ ಬಂದಿದೆ ಸಾಂಗಲ್ಲಿ ಅಂತ ಹೇಳ್ತಾರೆ. ನೀವು ತುಂಬ ಚೆನ್ನಾಗಿ ಮೂವ್ಮೆಂಟ್ ಮಾಡಿ, ಅದ್ರ ಬಗ್ಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನು ಹೇಳಿ? ಫಸ್ಟ್ ಈ ತರ ಹೇಳೋದಕ್ಕೆ ನಮ್ಮ ಔಟ್ಲುಕ್ ಮ್ಯಾಟರ್ ಆಗುತ್ತೆ. ನಮ್ಮ ಹೇರ್ ಸ್ಟೈಲ್ ಇಂದ ಇರ್ಬೋದು, ನಮ್ಮ ಕಾಸ್ಟ್ಯೂಮ್ಸ್ ಇಂದ ಇರ್ಬೋದು. ಸೊ ಅದೆಲ್ಲಾನು ತುಂಬಾ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಲೈಕ್ ಡೈರೆಕ್ಟರ್ಗೆ ಯಾವ ತರ ಮೈಂಡ್ ಅಲ್ಲಿ ಇತ್ತು ಅದನ್ನ ಆಚೆಗಡೆ ತರಬೇಕು ಅಂತ. ಅಂಡ್ ವೆನ್ ಇಟ್ ಕಮ್ಸ್ ಟು ಡಾನ್ಸ್, ನಮ್ದು ಐರೆ ಡಾನ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ ಮೋಹನ್ ಮಾಸ್ಟರ್ ಬಾಸ್ ಅಂತ. ಸೊ ಅವ್ರು ನೆಕ್ಸ್ಟ್ ಲೆವೆಲ್ ಕೊರಿಯೋಗ್ರಫಿ ಮಾಡ್ತಾರೆ ಆಬ್ವಿಯಸ್ಲಿ. ಅಂಡ್ ಟೆಕ್ನಿಕಲಿನೂ ಅಷ್ಟೇ ತುಂಬಾ ಚೆನ್ನಾಗಿ ಶೂಟ್ ಮಾಡಿ, ತುಂಬಾ ಹೈ ಬಜೆಟ್ ಅಲ್ಲಿ ಶೂಟ್ ಮಾಡಿರುವಂತ ಫಸ್ಟ್ ಸಾಂಗ್. ಸೊ ವಿ ಆರ್ ರಿಯಲಿ ಬ್ಲೆಸ್ಡ್. ಫಸ್ಟ್ ಸಾಂಗ್ ಈ ರೇಂಜಿಗೆ ತೆಗ್ದಿರೋದು. ಸೊ ಅದಕ್ಕೆ ಆ ಔಟ್ಕಮ್ ಬಂದಿದೆ. ಅಂಡ್ ಆಲ್ಸೋ ನೀವು ಹೇಳಿದಂಗೆ ತುಂಬಾ ಜನ ಪ್ರೈಸ್ ಕೂಡ ಮಾಡ್ತಾ ಇದಾರೆ. ಇಲ್ಲ ನೀನ್ ಮಾತ್ರ ಅಲ್ಲ, ನಿಮ್ 4 ಜನ ಆಗಿರ್ಬೋದು, ಚಂದನ್ ಸರ್ ಆಗಿರ್ಬೋದು, ಎವ್ರಿ ಒನ್ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂತ. ಓಕೆ, ಮಾನ್ಸಿ ಅವರೇ, ಆಕ್ಚುಲಿ ನಿಮ್ಮ ಟ್ರೈಲರ್ ನೋಡಿದೆ. ಆಕ್ಚುಲಿ
ಡ್ಯಾಡಿಗೆ ಮೀಡಿಯಾ ಬಗ್ಗೆ ಏನೋ ಬೈತಾ ಇತ್ತು, ಏನಂದ್ರು? ಸೆಕ್ಸ್ ಮ್ಯಾಥ್ಸ್ ಅಂತ ಓಲಿ ಆರ್ಟಿಕಲ್ಸ್ ಬರ್ಕೊಂಡು ಎಲ್ಲವರ ಅಂದ್ರೆ ನಿಮ್ಮ ತಂದೆ ಮೂಲ ಆರ್ಟಿಕಲ್ ಬರೀತಿದ್ರ ಮುಂಚೆ? ಅವ್ರ ವಿಷಯ ನನಗೇನ್ ಗೊತ್ತೈತೆ, ಅವರೇ ನನ್ನ ಬಗ್ಗೆ ಕೇರ್ ಮಾಡ್ತಿರಲ್ಲ. ಅಂಡ್ ಅವ್ರು ಏನೇನ್ ಮ್ಯಾಟರ್ ಲೈಕ್ ಯಾವ್ದಾದ್ರ ಬಗ್ಗೆ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ, ಯಾವ್ದಾದ್ರ ಬಗ್ಗೆ ಆರ್ಟಿಕಲ್ ಬರೀತಾ ಇರ್ತಾರೆ, ನನಗೆ ಗೊತ್ತಿರೋದು ಅದೊಂದು, ಅದಕ್ಕೆ ಹೇಳ್ತಾ ಇರ್ತೀನಿ. ನನಗೆ ಆಕ್ಚುಲಿ ಟ್ರೈಲರ್ ನೋಡಿದಾಗ ಆಕ್ಚುಲಿ ಕೆಲವರು ಕಾಮೆಂಟ್ ಮಾಡಿದ್ ನೋಡಿದ್ದೀನಿ, ಮತ್ತೆ ನನಗೆ ಪರ್ಸನಲ್ ಆಗಿ ಹೇಳಿದ್ ನೋಡಿದ್ದೀನಿ. ನೀವು ಆಕ್ಚುಲಿ ಪ್ರೇಮ ತರ ಕಾಣ್ತೀರಾ ಅಂತ ತುಂಬಾ ಕಡೆ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಮ್ಗೆ ಪ್ಲಸ್ ಆಗುತ್ತೆ ಅಂತ ಜೂನಿಯರ್ ಪ್ರೇಮ ಅಂತ ಹೇಳ್ಬೋದಾ? Okay. ತುಂಬಾ ಜನ ಹೇಳಿದಾರೆ ನನ್ನ ಚಿಕ್ಕ ಹುಡುಗ ಕೂಡ ಗುರ್ಸಿ ಹೇಳಿದಾನೆ, ನೀವು ಪ್ರೇಮ ತರ ಅವನಲ್ಲ ನೀನಲ್ಲ, ಆ ಪ್ರೇಮ ತರ ಇದ್ದೀರಾ ನೀವು. So ನಿಜವಾದ ಯಾರು? ಸೊ ಅವರು ಆಕ್ಟಿಂಗ್ ಮಸ್ತಾಗಿದೆ ಅಂಡ್ ಸಖತ್ತಾಗಿ ಆಕ್ಟ್ ಮಾಡ್ತಾರೆ. ಅವ್ರು ಓಮ್ ಫಿಲಮ್ ಆಗಿರ್ಬೋದು, ನಾನು ಪ್ರೇಮ ಅಂದಾಗೆಲ್ಲ ಓಕೆ ಯಾರು ಓಂ ಕರೆಕ್ಟ್ ಓಂ ಪ್ರೇಮ ಅಲ್ವಾ ಅಂತಾರೆ. ನಾನು ಎಷ್ಟು ಸರಿ ಆ ಮೂವಿ ನೋಡಿದ್ದೀನಿ ಅಂಡ್ ಆ ಮೂವಿ ನೋಡಿ ಅಂಡ್ ನನ್ನ ಪ್ರೇಮ ಅಂದಿ ಐ ವಾಂಟ್ ಟು ಮೀಟ್ ಹರ್ ಒನ್ಸ್. ಸೊ ಓಕೆ, ನಿಮ್ಮ ಕ್ಯಾರೆಕ್ಟರ್ ನೋಡಿದಾಗ ಆಕ್ಚುಲಿ ಕಾನ್ಫ್ಲಿಕ್ಟ್ ನೇರವಾಗಿ ಗೊತ್ತಾಗ್ಬಿಡುತ್ತೆ. ಬೊಬ್ಬೆ ಮೇಡಮ್ ಜೊತೆ ಕಾನ್ಫ್ಲಿಕ್ಟ್ ನಡೆದಾಗ ಏನು ಕಾನ್ಫ್ಲಿಕ್ಟ್? ಅವರು ಇಲ್ಲ ಒಂದ್ಸರಿ ಸರಿಯಾಗಿ ಬಾರಿಸ್ತಾರೆ, ವಿಶೇಷ ಏನಂದ್ರೆ ಅವ್ರವ್ರ ಬಿಸಿ ಲೈಫಲ್ಲಿ ಮುಳುಗೋಗಿರ್ತಾರೆ. ಅವ್ರ ನೇಮ್ ಅವ್ರ ಫೇಮ್ ದುಡ್ಡು ಮಾಡೋದ್ರಲ್ಲಿ ಬಿಸಿ ಇರ್ತಾರೆ. ನನಗೇನು ಕೊರಗು ಅಂತಂದ್ರೆ ನಮ್ಮಮ್ಮ ನಂಗೆ ಟೈಮ್ ಕೊಡ್ತಾ ಇಲ್ಲ, ನಾನು ಎಲ್ಲ ನನ್ನ ಗ್ಯಾಂಗ್ ಹಾಕೊಂಡು ತಿರ್ಗಾಡ್ಕೊಂಡು ಹಾಳಾಗಿ ಹೋಗ್ಬಿಟ್ಟಿದ್ದೀನಿ, ಅವ್ರು ಟೈಮ್ ಕೊಟ್ಟಿದ್ರೆ ನಾನು ಈಗ ಹಾಳಾಗ್ತಾರಲ್ಲ ಅನ್ನೋ ಒಂದು ನೋವಿರುತ್ತೆ ನನ್ನಲ್ಲಿ. ಆ ನೋವನ್ನ ಅವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡ್ಕೊತಾ ಇರ್ತೀನಿ, ಅವಾಗ ಸರಿಯಾಗಿ ಬಿಡ್ತಾರೆ. ಸೊ ಇದಾದ್ಮೇಲೆ ಆಕ್ಚುಲಿ ಓಕೆ, ನಿಮ್ಮ ಸಿನಿಮಾ ನಿರ್ದೇಶಕರ ಬಗ್ಗೆ ಏನಾದರೂ ಒಂದು ಗುಡ್ ಅಂಡ್ ಬ್ಯಾಡ್ ಅಂತ ಹೇಳ್ತಾ ಅರುಣ ಮುಕ್ತ ಅಂತ ಹೇಳ್ಬಿಟ್ಟು ನಮ್ಮ ನಿರ್ದೇಶಕರು ಇಲ್ಲೆಲ್ಲ ಇದ್ರು. ಎಸ್, ಅವ್ರ ಗುಡ್ ಏನು ಅಂತಂದ್ರೆ ಅವರ ಕ್ರಿಯೇಟಿವಿಟಿ ಸೆಕೆಂಡ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ, ಅದು ಅವ್ರ ಗುಡ್. ಅವ್ರ ಬ್ಯಾಡ್ ಏನು ಅಂತಂದ್ರೆ ಸ್ವಲ್ಪ ಶಾರ್ಟ್ ಟೆಂಪರ್, ಸ್ವಲ್ಪ ಜಾಸ್ತಿನೇ ಶಾರ್ಟ್ ಟೆಂಪರ್. ನಮ್ಮ ಡೈರೆಕ್ಟರ್ ಅರುಣ ಮುಕ್ತ ಸರ್, ಅವರು ನನ್ನ ಇಂಡಸ್ಟ್ರಿಗೆ ಮೊದಲನೇ ಗುರುಗಳು. ಸೊ ನನ್ನ ಲೈಫಲ್ಲಿ ನನ್ನ ಟೀಚರ್ಸ್ ಆಗಿರ್ಬೋದು, ಬಟ್ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟಲ್ಲಿ ಮೊದಲನೇ ಗುರುಗಳು ಅರುಣ ಮುಕ್ತ ಸರ್. ದಟ್ ಈಸ್ ಒನ್ ಗುಡ್ ಪಾಯಿಂಟ್ ಆ್ಯಂಡ್ ಬ್ಯಾಡ್ ಪಾಯಿಂಟ್. ಕ್ರೇಜಿಯಾಗಿ ಡೈರೆಕ್ಟ್ ಮಾಡ್ತಾರೆ, ಅದೇ ಗುಡ್ಡು ಅದೇ ಬ್ಯಾಡ್ ಕೂಡ. ಹೇಳ್ತಾವ. ಅವ್ರ ಥಾಟ್ಸಿಗೆ ಅಲ್ಲಿ ಜಾಗನೇ ಇರಲ್ಲ, ಆದ್ರೂ ತುಂಬ್ತಾ ಇರ್ತಾರೆ. ಸೊ ದಟ್ ಇಸ್ ಸಮ್ವೇರ್ ಲೈಕ್ ಟೂ ಮಚ ಅಂತ ಅನ್ಸುತ್ತೆ, ಬಟ್ ಅದೇ ಗುಡ್ ಕೂಡ. ಯಾಕಂದ್ರೆ ಈಗಿನ ಜನರೇಷನ್ಗೆ ಆ ಥಾಟ್ಸ್ ಎಲ್ಲ ಬೇಕು. ಅವ್ರು ಹೇಳ್ತಾ ಇರೋದು ಪೆಂಡ್ರೈವ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಒಂದು ಗುಡ್ ಅಂದ್ರೆ ಬರ್ತದೆ. ಅರುಣ್ ಸರ್ ಬಗ್ಗೆ ಒಂದು ಗುಡ್ ನೇಚರ್ ಏನಂದ್ರೆ ಅವರು ಒಂದು ಫ್ರೆಂಡ್ ತರ ಹೇಳ್ಬೋದು. ನಾವು ಏನೇ ಇದ್ರು ಓಪನ್ ಆಗಿ ಹೇಳ್ಬೋದು. ಸರ್ಗೆ 2 ಸಲ ಯೋಚನೆ ಮಾಡೋದೇ ಬೇಡ, ನಮ್ಮ ಫ್ರೆಂಡ್ ತಾನೆ ಅರುಣ್ ಸರ್ ತಾನೆ, ಏನೇ ಇದ್ರು ಹೇಳ್ಬೋದು, ಯಾವಾಗಾದ್ರೂ ಫೋನ್ ಮಾಡ್ಬೋದು, ಒಂದು ಫ್ಯಾಮಿಲಿ ಮೆಂಬರ್ ತರ. ಬ್ಯಾಡ್ ಅಂದ್ರೆ 1-2 ಸರ್ ನಮ್ಮ ಜೊತೆ ಸೇರ್ಕೊಂಡು ಎಲ್ಲ ಮಾಡ್ಬಿಡ್ತಾರೆ. ಏನ್ ಮಾಡಿದ ನಾನೆಲ್ಲ ಮಾಡಿದೀನಿ, ಚೆನ್ನಾಗಿ ಮಾಡಿಸ್ಕೊಂಡಿದ್ದೀನಿ. ಸರ್ ನಾವು ಸ್ವಲ್ಪ ತಲೆ ಕೆಲಸಗಳು ಜಾಸ್ತಿ ಮಾಡ್ತೀವಿ. ಸರ್ ಅಷ್ಟೇ ನಮ್ಮ ಯೂತ್ ಲೆವೆಲ್ಗೆ ಇಟ್ಬಿಡ್ತಾರೆ ಒಂದೊಂದ್ಸಲ. ಅದು ಬ್ಯಾಡ್ ವಯಸ್ಸಿಗೆ ತಕ್ಕಂತೆ ಅಲ್ಲ. ಎಲ್ಲಿದ್ದೀರಾ, ಬೇಗ ಬನ್ನಿ ಸರ್. ಗೊತ್ತಾ ಇವಾಗ ಸರ್ ಏನೇನು ಹೋಗಿರೋ ಕಾಮೆಂಟ್ ಮಾಡೋದಂತೆ ವಯಸ್ಸು ತಕ್ಕಂಗಿರ್ಬೇಕಂತೆ ಸರ್ ನೀವು. ವಯಸ್ಸಿಗೆ ಅಲ್ಲ, ಪಾಸಿಟಿವ್ ರೀತಿ ಯೋಚನೆ ಮಾಡಿ ಸರ್. ಅವ್ರಿಗೆ ಮಾತ್ರ ಸ್ಟ್ರಿಕ್ಟ್ ಆಗಿ ಕಮ್ ಟು ದ ಪಾಯಿಂಟ್. ಸೊ ಈ ಸಿನಿಮಾದಲ್ಲಿ ಅಂದರೆ ಈಗ ಚಂದನ್ ಕ್ಯಾರೆಕ್ಟರ್ ಬಗ್ಗೆ ಸೊ ನೀವೇನು ಹೇಳಕ್ಕೆ ಇಷ್ಟ? ಅಂದರೆ ಅವರು 3 ಶೇಡ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಒಬ್ಬೊಬ್ರು ಒಂದೊಂದು ಶೇಡ್ ಬಗ್ಗೆ ನಿಮ್ಗೆ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗುತ್ತೆ, ಎಷ್ಟು ಅದ್ರ ಬಗ್ಗೆ ಸುಮ್ಮನೆ ನಿಮ್ಗೆ ನಿಮ್ಮ ಒಪಿನಿಯನ್, ಬಿಕಾಸ್ ಆಫ್
ಅವ್ರು ಆಲ್ರೆಡಿ ರ್ಯಾಪರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ತುಂಬ ಪಾಪ್ಯುಲರ್ ಆಗಿ ಬಿಗ್ ಬಾಸ್ ವಿನ್ನರ್ ಆಗಿ ನಿಮ್ಗೆಲ್ರಿಗೂ ಗೊತ್ತಿದೆ, ನೀವು ಸಾಂಗ್ಸ್ ಕೇಳಿರ್ತೀರಾ ಕುಣಿದಿರ್ತೀರಾ. ಸೊ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಏನು ಅನ್ನಿಸ್ತು ಅದನ್ನ ಒಂಚೂರು ನಮ್ಮ ಆಡಿಯನ್ಸ್ಗೆ ಶೇರ್ ಮಾಡ್ಬೋದಲ್ಲ? ಎಸ್, ನನ್ನ ಜೊತೆಲಿ ಅವರು ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ಬಂದು ರಾಮು ಅನ್ನೋ ಪಿಯೋನ್ ಕ್ಯಾರೆಕ್ಟರ್. ಅದು ಬಿಟ್ಟು ಇನ್ನು ಕ್ಲೈಮ್ಯಾಕ್ಸ್ ಅದು ನಾನು ಇಲ್ಲಿ ರಿವೀಲ್ ಮಾಡಂಗಿಲ್ಲ. ರಾಮು ಅನ್ನೋ ಪ್ಯೂನ್ ಕ್ಯಾರೆಕ್ಟರ್ನ ನಾವು 4 ಜನ ಸಖತ್ತಾಗಿ ತೀಟ್ಲೆ ಮಾಡ್ತೀವಿ, ಸಖತ್ತಾಗಿ ಅವ್ರನ್ನ ಅಳಿಸ್ತೀವಿ, ಏನು ಅಷ್ಟು ಕೊಟ್ಲೆ ಕೊಡ್ತೀವಿ ಅವ್ರಿಗೆ. ಅವ್ರದ್ದು ಇನ್ನೋಸೆನ್ಸ್ ನನಗೆ ಸಖತ್ ಇಷ್ಟ ಆಯ್ತು. ಆ ಇನ್ನೋಸೆನ್ಸ್ ಆಕ್ಟಿಂಗ್ ಅವ್ರು ಮಾಡಿದಾರಲ್ಲ ಅದು ಸಖತ್ತಾಗಿ ಮಾಡಿದ್ದಾರೆ. ಅಂಡ್ ಅದರಲ್ಲಿ ಒಂದು ಬಿಕ್ಕಲ್ತನ, ಸೊ ಇದನ್ನ ಇಟ್ಕೊಂಡು ಅವ್ರು ಕ್ಯಾರಿ ಮಾಡಿರೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಆ ಪಾಠಲ್ಲಿ. ಸರ್ ಈಸ್ ಅ ವರ್ಸಟೈಲ್ ಆಕ್ಟರ್. ಸೊ ನೀವು ಹೇಳಿದ್ರಲ್ಲ ಚಂದನ್ ಸರ್ ಫಸ್ಟ್ ಡೆಬ್ಯೂ ಮೂವಿ ಅಂತ, ನಮ್ಗೆ ಯಾವ ಕಡೆಯಿಂದನೂ ಆ ತರ ಅನ್ಸಲ್ಲ. ಅವ್ರಿಗೆ ಆಲ್ರೆಡಿ ಆಕ್ಟಿಂಗ್ ಗೊತ್ತು, ಬಟ್ ಇವಾಗ ಪಾದಾರ್ಪಣೆ ಮಾಡ್ತಾರೆ. ಒನ್ ಥಿಂಗ್ ಆಕ್ಚುಲಿ ನಾನು ನೀವು ಅವರೊಟ್ಟಿಗೆ ಒಂದು ಸಾಂಗ್ ನಾನು ಅವ್ರಿಗೆ ಬ್ಯಾಕ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ದೀನಿ. ಆ ಮೂಮೆಂಟಿಗೂ ಇವತ್ತು ಒಂದೇ ಸ್ಕ್ರೀನ್ ಮಾಡೋದು ಹೇಗಿದೆ? ಐ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು ಅಲ್ಲಿಂದ ಇಲ್ಲಿ ತನಕ ಜರ್ನಿ ಮಾಡಿದ್ದೀನಿ, ಐ ಹ್ಯಾವ್ ಡನ್ ಇಟ್ ಅಂತ. ಅಂಡ್ ನಾನು ಅವ್ರನ್ನ ಅವಾಗ ಹೆಂಗ್ ನೋಡಿದ್ನೋ ಇವಾಗ ಹೆಂಗ್ ನೋಡಿದ್ನೋ ದೇರ್ ಇಸ್ ನೋ ಡಿಫರೆನ್ಸ್. ಚಂದನ್ ಶೆಟ್ಟಿ ಸರ್ ಇಸ್ ಚಂದನ್ ಶೆಟ್ಟಿ ಸರ್ ಅಷ್ಟೇ. ನಮ್ ಜೊತೆ ಅವರು ಬೆರೆಯೋದಾಗಿರ್ಬೋದು, ನಮ್ ಜೊತೆ ಮಾತಾಡೋದಾಗಿರ್ಬೋದು, ಪಾರ್ಟಿ ಸ್ಟಾರ್ಸ್. ಈ ಗ್ರೋತ್ಗೆ ನಿಮಗೆ ನಿಮ್ಮ ಬಗ್ಗೆ ಏನು ಅನ್ಸುತ್ತೆ? ಅಲ್ಲಿಂದ ಬ್ಯಾಕ್ ಇಂದ ಫ್ರಂಟ್ ಲೈನ್ ಬರೋದಿದೆ, ಇಟ್ಸ್ ನಾಟ್ ಎ ಜೋಕ್. ಓಕೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅದೇ ಸರ್, ಅದೇ ಸಾಂಗ್ ಅಲ್ಲಿ 100 ಡಾನ್ಸರ್ಸ್ ಡಾನ್ಸ್ ಮಾಡಿದ್ರು, ಗರ್ಲ್ಸ್ ಎಲ್ಲ. ಆಬ್ವಿಯಸ್ಲಿ ಪಾರ್ಟಿ ಸಾಂಗ್ ಗರ್ಲ್ಸ್ ಮಾಡಿರ್ತಾರೆ. ಅದ್ರಲ್ಲಿ ನಾನು ಇಲ್ಲಿಗೆ ಬಂದಿರೋದಕ್ಕೆ ಐ ಡೋಂಟ್ ನೋ, ಇಟ್ಸ್ ಜಸ್ಟ್ ಮೈ ಲಕ್, ಹಾರ್ಡ್ ವರ್ಕ್ ಅಂಡ್ ಜನ ಪ್ರೀತಿ ತೋರಿಸಿರೋದಕ್ಕೆ. ಅಂಡ್ ನೀವು ನನಗೆ ಚಾನ್ಸ್ ಕೊಟ್ಟಿರ್ಬೇಕು. ಸೊ ಅಮರ್, ನಿಮ್ ಜೊತೆ ಅವ್ರ ರಿಲೇಶನ್ಶಿಪ್ ಬಾಂಡಿಂಗ್ ಅದೇ ನಾವು ಎಲ್ಲ ಅವ್ರ ಸಾಂಗ್ಸು ಮತ್ತೆ ಅವ್ರನ್ನ ಬಿಗ್ ಬಾಸ್ ನೋಡ್ಕೊಂಡು ಬಂದಿರೋರು. ಅಂಡ್ ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾವತ್ತೂ ಒಂದು ಸೆಲೆಬ್ರಿಟಿ ಅಂತಿದ್ದಾಗ ತುಂಬಾ ಒಂದು ಫಾರ್ ಡಿಸ್ಟೆನ್ಸ್ ಅನ್ಸುತ್ತೆ, ಬಟ್ ಇವತ್ತು ಒಂದು ಫ್ಯಾಮಿಲಿ ಮೆಂಬರ್ ನಮ್ಮವರೇ ಅನ್ಸ್ತಾ ಒಂದು ಫೀಲಿಂಗ್ ಇದೆ. ಅಂಡ್ ಆಡಿಯನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಬಿಗ್ ಬಾಸ್ ವಿನ್ನರ್ ಅಂಡ್ ಆಲ್ಸೋ ರ್ಯಾಪರ್ ಅನ್ನು ನೋಡಿರ್ತಾರೆ, ಬಟ್ ಜುಲೈ 19th ಒಂದು ಆಸಮ್ ಆಕ್ಟರ್ನ ನೋಡ್ತಾರೆ ಅವರು. ಇದೊಂದು ಹೇಳಕ್ ಆಸೆ ಪಡ್ತೀನಿ. ಆಸ್ ಎ ಸೆಲೆಬ್ರಿಟಿ ಆಗಿ ನಾನು ಅವ್ರನ್ನೇ ಫಸ್ಟ್ ನೋಡಿದ್ದು. ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು, ಬಿಕಾಸ್ 3 ಪೆಗ್ ನನ್ನ ಫೇವ್ರೆಟ್ ಸಾಂಗ್ ಅದೇ ನಾನು ಕೇಳಿರೋದು. ಸೊ ಅವ್ರನ್ನ ಅಲ್ಲಿ ನೋಡ್ತಾ ಇದ್ದೆ. ಆ್ಯಂಡ್ ಫೇವ್ರೆಟ್ ಆಗಿದ್ದವ್ರನ್ನ ನಾನು ಡೈರೆಕ್ಟಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಲ್ಲ ಆ್ಯಸ್ ಎ ಸೆಲೆಬ್ರಿಟಿ ಆಗಿ. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಅವ್ರು ಆಡಿರೋ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಸೊ ಪ್ರೌಡ್ ಮೂಮೆಂಟ್. ಓಕೆ, ಬಿ ಸೈಡ್ ಟ್ರೈಲರ್ ರಿಲೀಸ್ ಆಗಿದೆ. ಬಿ ಸೈಡ್ ಟ್ರೈಲರ್ ಅಲ್ಲಿ ಎ ಸೈಡ್ ಟ್ರೈಲರ್ ಅಲ್ಲಿ ನಿಮ್ದೇ ಹವಾ ಕರೆಕ್ಟ್ ಅಲ್ವಾ? ಬಿ ಸೈಡ್ ಟ್ರೈಲರ್ ಅವ್ರದೇ ಹವಾ. ಸೊ ಇದರಲ್ಲಿ ಹೂ ಇಸ್ ದ ವಿಲನ್, ಹೂ ಇಸ್ ದ ಹೀರೋ? ಬಟ್ ನಮ್ಗೆ ಅವರು ಡೈಲಾಗ್ ಅಲ್ಲಿ ಹೇಳ್ತಾರ, ನಿಜವಾಗ್ಲೂ ಇದೆ ಅಂತ ನಿಮ್ ಜೊತೆ ಕ್ರಾಸ್ ಚೆಕ್ ಮಾಡಿ. ಸೊ ಅಲ್ಲಿ ಒಂದು ಇನ್ನೊಂದು ಫೋನ್ ಎತ್ಕೊಂತೀವಿ, ಆಕ್ಚುಲಿ ಆ ಒಂದು ವಾಯ್ಸ್ ಬರುತ್ತೆ. ಆ ವಾಯ್ಸ್ ಬಗ್ಗೆ ಏನಂತ ಏನು ಗುಟ್ಟು ಹೇಳ್ಕೊಡ್ತಿಲ್ಲ ಆಡಿಯನ್ಸ್. ಸೊ ದಯವಿಟ್ಟು ಈ ಹೊಸ ಪ್ರತಿಭೆಗೋಸ್ಕರ ಆಕ್ಚುಲಿ ನನಗೂ ಗೊತ್ತಿಲ್ಲ ಅದು ಯಾರು ಅಂತ. ಸೊ ಅದನ್ನ ಮೂವಿ ನೋಡಿ ಹೇಳಿ ಮಿಸ್ ಮಾಡಿದ್ರೆ ಸಿನಿಮಾ ನೋಡಿ. ಓಕೆ, ಹೇಗೀಗ ಈಗ ಫೈನಲಿ ವಿಷಯಕ್ಕೆ ಬರೋಣ. ಓಕೆ, ಜನ ಯೂಶಲಿ ಕತೆ ನೋಡೋದಕ್ಕೆ ಬರ್ತಾರ, ನಿಮ್ಮನ್ನು ನೋಡೋದಕ್ಕೆ ಬರಬೇಕಾ, ಫುಲ್ ಮೇಕಿಂಗ್ ನೋಡೋದಕ್ಕೆ ಬರಬೇಕಾ? ಅವ್ರಿಗೆ ಏನು ಫಿಲ್ ಮಾಡ್ತೀರಾ ನೀವು? ಅವರು ₹100 ಕೊಟ್ಟು ಆಡಿಯನ್ಸ್ ಬಂದಿರ್ತಾರೆ, ₹200 ಕೊಟ್ಟು ಬಂದಿರ್ತಾರೆ, ಅವ್ರಿಗೆ ಎಷ್ಟು ಮಟ್ಟಿಗೆ ಎಂಟರ್ಟೈನ್ ಮಾಡ್ತಾರೆ? ಯೂಶಲಿ ನಮ್ಗೆ ಇವಾಗ ಅಭಿಮಾನಿಗಳೇ ದೇವರು. ಹಾಗಾಗಿ ಆ ದೇವ್ರುಗಳಿಗೆ ನೀವು ಏನು ಕೇಳ್ಕೊಳ್ತೀರಾ ನಿಮ್ಮ ಮುಖಾಂತರ ದಯವಿಟ್ಟು ಕೇಳ್ಕೊಳ್ಳಿ. ಎಸ್, ನಾನು ಈ ಮೂಲಕ ಹೇಳೋದೇನಪ್ಪ ಅಂತಂದ್ರೆ, ನೀವು ಕೊಡೋ ಅಮೌಂಟಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ನಿಮ್ಮನ್ನ ಥಿಯೇಟ್ರಿಂದ ಆಚೆ ಕಳಿಸೋ ಅಷ್ಟರಲ್ಲಿ ಒಂದು ಮೆಸೇಜ್ ಎತ್ಕೊಂಡು ಫುಲ್ ಎಂಟರ್ಟೈನ್ ಆಗಿ ಫುಲ್ ಹೊಟ್ಟೆ ಹಿಡ್ಕೊಂಡು ನಗ್ನಗ್ತಾ ಆ್ಯಂಡ್ ಎಮೋಷನ್ ಕೂಡ ಆಗ್ತಾ ಥಿಯೇಟ್ರಿಂದ ಆಚೆ ಹೋಗ್ತೀರಾ. ಆ್ಯಂಡ್ ವಿಚಾರಗಳನ್ನ ಕಲ್ತ್ಕೊಂಡು ಹೋಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂತೀರಾ ಅಂತ ವಿಚಾರ ಇರುವಂಥ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಜುಲೈ 19th ಮರೀತೀರಾ ಥಿಯೇಟ್ರಿಗೆ ಮಾರ್ನಿಂಗ್ ಶೋನೆ ನಮ್ಮ ಜೊತೆಗೆ ಬಂದು ನೋಡಿ. ಹೇಳ್ದಂಗೆ ನೀವು ಕೊಡೋ ಅಮೌಂಟಿಗೆ ಮಾತ್ರ ಅಲ್ಲ,
ಟೈಮ್ಗೂ ಯಾವುದೇ ತರ ಮೋಸ ಆಗಲ್ಲ. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ವಿತ್ ಒಳ್ಳೆ ಮೆಸೇಜು. ಎವ್ರಿ ಸೀನ್, ಈ ಸೀನ್ ಬೋರ್ ಆಯ್ತಪ್ಪ ಅಂತ ಅನ್ಸದೇ ಇಲ್ಲ ನಿಮ್ಗೆ. ಎವ್ರಿ ಸೀನ್ ಇನ್ನು ಹೇಳ್ಬೇಕಂದ್ರೆ 2.5 ಗಂಟೆ ಆದ್ಮೇಲೆ ಅಯ್ಯೋ ಶಿಟ್ ಇನ್ನೊಂದ್ ಸ್ವಲ್ಪ ಇರ್ಬೇಕಿತ್ತಲ್ಲ, ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಸೊ ನಿಮ್ಮ ಕಾಲೇಜ್ ಡೇಸ್ ಆಗಿರ್ಬೋದು, ಸ್ಕೂಲ್ ಡೇಸ್ ಆಗಿರ್ಬೋದು, ಮತ್ತೆ ರೀಕಾಲ್ ಮಾಡ್ಕೊಂತೀರಾ, ಕರೆಕ್ಟ್ ನಾನು ಹಿಂಗ್ ಮಾಡಿದ್ದೆ, ನೆನಪಿದೆ ನಾವು ಹಿಂಗ್ ಮಾಡಿದ್ವಿ, ಆ ತರ ನೋಡ್ತೀರಾ. ಸೊ ದಯವಿಟ್ಟು ಎಲ್ಲರೂ ಜುಲೈ 19 ಸಿನಿಮಾ ಥಿಯೇಟರ್ಗೆ ಬಂದ್ಬಿಟ್ಟು ನಮ್ಮ ಸಿನಿಮಾನ ನೋಡಿ, ಹಾಗೆ ನಮ್ಮೆಲ್ಲಾನು ಬೆಳೆಸಿ ಅಂತ ಕೇಳ್ಕೊತೀನಿ. ನಿನ್ ಕ್ಯಾರೆಕ್ಟರ್ ಪ್ರಕಾರ ಕೇಳು. ಸೇಮ್ ಅಲ್ವಾ, ನಿಮಗೋಸ್ಕರ ಮಾಡಿದ್ದೇನೆ ಮೂವಿ. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಥ್ಯಾಂಕ್ ಯು. ಸೊ ಜುಲೈ 19 ನಮ್ಮ ಸಿನಿಮಾ ವಿದ್ಯಾರ್ಥಿನಿಯರೇ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಯಾವ್ದು ರಿಲೀಸ್ ಆಗ್ತಿದೆ? ಜುಲೈ 19. ಯಾವ್ದು ರಿಲೀಸ್ ಆಗ್ತಿದೆ? ಜುಲೈ 19. ಇವತ್ತವರೆಗೂ, ಈಗಿನವರೆಗೂ, ಮುಂದಿನವರೆಗೂ ನೋಡ್ತಾನೆ ಇರ್ತೀರಾ ವಿದ್ಯಾರ್ಥಿಗಳ. ಥ್ಯಾಂಕ್ ಯು.